ನಾನು ವೆಂಕಟೇಶ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ವೆಂಕಟೇಶ್ ಜಿ, ನಾವೀಗ ಅವ್ರು ಮಾತು ಹೇಳ್ತಾ ಇದ್ರು ಚಾಮರಾಜ ಅವರು, ಈ ಚುನಾವಣೆಯಲ್ಲಿ ಭಾಗವಹಿಸೋದು ಬೇರೆ, ಚುನಾವಣಾ ಉತ್ಸಾಹ ಬೇರೆ, ಗೆಲ್ಲಬೇಕು ಅನ್ನೋ ಜಿದ್ದು ಬೇರೆ. ನೋಡಿ, ಸಪೋಸ್ ಇವತ್ತು ತಮಿಳುನಾಡನ್ನ ಇವತ್ತು ಬಿಜೆಪಿ ಸೋತಿರಬಹುದು, ಅವ್ರು ಒಂದು ತಗೊಂಡಿರ್ಬೋದಲ್ಲಿ 27ರಲ್ಲಿ, ಆದರೆ ಅಲ್ಲಿಗೆ ಅವ್ರು ವಿಶ್ರಮಿಸಲ್ಲ. ನಾನು ನಿನ್ನೆನೋ ಮೊನ್ನೆನೋ ನಿತಿನ್ ನಬೀನ್ ಅವ್ರದ್ದು ಒಂದು ಓದ್ತಾ ಇದ್ದೆ ನಾನು, ಮುಂದಿನ 7 ರಾಜ್ಯಗಳ ಚುನಾವಣೆಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ಅಂತ. ನೀವು ತಮಿಳುನಾಡು ಸೋತ್ರ ಮುಗೀತು, ವೆಸ್ಟ್ ಬೆಂಗಾಲ್ ಸೋತ್ರ ಮುಗೀತು, ಇನ್ನು ನೋಡ್ಕೊಳ್ಳೋಣ, ಇನ್ನು 4 ವರ್ಷ ಹೆಂಗಿದ್ರು ಅಧಿಕಾರ ಇಲ್ಲ, ಆರಾಮಾಗಿ ಬರೋಣ ಅಂದ್ರೆ ನಿಮ್ಮ ಕಾರ್ಯಕರ್ತರು ಉಳಿಸ್ಕೊಳಕ್ ಆಗಲ್ಲ ವೆಂಕಟೇಶ್ ಜಿ, ಅಧಿಕಾರದಲ್ಲಿ ಇದ್ದಾಗ. ನಾನು ಹೇಳಿದ್ನಲ್ಲ ರಮಕಾಂತ್ ಅವರು, 15 ದಿವಸ ಅಲ್ಲಿದ್ದೆ, ತುಂಬಾ ತೊಂದರೆ ಇದೆ ಕಾರ್ಯಕರ್ತರಿಗೆ. ಯಾಕಂದ್ರೆ 52ರಿಂದ 67 ತನಕ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕರೆಕ್ಟ್. ಕೆ ಕಾಮರಾಜ್ ನಾಡವರು ಅಧಿಕಾರ ಇದೇ ತರ, ವಿಜಯ್ ಹೆಂಗೆ ರೈಸ್ ಆದ್ರು ಅಲ್ಲ, ಮುಖ್ಯಮಂತ್ರಿ ಸ್ಟಾಲಿನ್ ಹೆಂಗೆ ಒಬ್ಬ ಸಾಮಾನ್ಯ ಬಾಬುವನ್ನು ಸೋಲ್ಸಿದಾನೆ, ಕಾಮರಾಜ್ನ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕಾಲೇಜ್ ಸ್ಟೂಡೆಂಟ್ ಶ್ರೀನಿವಾಸ್ ಅಂತ ಸೋಲ್ಸ್ಬಿಟ್ಟ. ಆ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದೆ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ, ಅಂದಿನಿಂದಲೂ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡು ಈಗಾಗಲೇ 60 ವರ್ಷ ಆಯ್ತು. 60 ವರ್ಷದಿಂದ ಅಲ್ಲಿ ಅಧಿಕಾರನೇ ಇಲ್ಲ. ಈ 2 ಪಕ್ಷಗಳ ಜೊತೆಲೆ ಒಂದು ಬಾರಿ ಈ ಬಾರಿ ಇವ್ರ ಜೊತೆಲಿ, ಒಂದು ಬಾರಿ ಅವ್ರ ಜೊತೆಲಿ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಅನಿಸಿಕೆ ಏನ್ ಮಾಡ್ತಾ ಇದ್ರು, ಇವರು ಎಂಪಿಗಳ ಟೈಮಲ್ಲಿ, MP ಎಲೆಕ್ಷನ್ ಟೈಮಲ್ಲಿ ನಮಗೆ ಹೆಚ್ಚಿಗೆ ಸೀಟ್ ಕೊಡಬೇಕು, ನಮಗೆ ಅದು ಮುಖ್ಯ ಇದು ಮುಖ್ಯ ಅಲ್ಲ ಅಂತ ಬಿಟ್ಬಿಟ್ರು. ಈಗ ಅಲ್ಲಿ ಗಿರೀಶ್ ಚೌಡಂಕರ್ ಅಂತ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ತಮಿಳುನಾಡು AICC ಇಂದ, ಅವರು ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ, ಈ ಕಾರಣಗಳಿಂದ ಇಲ್ಲಿ ಕಾಂಗ್ರೆಸ್ ಬೆಳೆಯಕ್ಕಾಗ್ತಲ್ಲ. ಈ ಎಲೆಕ್ಷನ್ ಅಲ್ಲೂ DMK ಅವರು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು, ಎಲ್ಲೂ ಕೂಡ ಅವ್ರನ್ನ ಕೇಳಿದ್ರೆ ಏನು ಮಾಡಾಗಿಲ್ಲ. ಒಂದು ಪ್ರಚಾರ ವಾಹನದಲ್ಲಿ ನಮ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಎಕ್ಕಬೇಕಂದ್ರೆ ಅವ್ರು ಬಿಡ್ತಿರ್ಲಿಲ್ಲ. ಅಲ್ಲಲ್ಲ, ಅದು ವೆಂಕಟೇಶ್ ಜಿ ಅಲ್ಲಿ TMC ಏನು ಬಿಜೆಪಿ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸ್ಪಿಟಲ್ ಇರಲಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸ್ಪಿಟಲ್ ಬಂದ್ಬಿಡಿ ಅಂತ ಕೇಳಿ ಎಲ್ಲ ಕಡೆ ತಮಿಳ್ನಾಡು ಮಾತಾಡಿದ್ರಲ್ಲ, ತಮಿಳ್ನಾಡು ಮಟ್ಟಿಗೆ ಅದೇ ADMK ಅವರು ಅವ್ರಿಗೆ ಸಾಕಷ್ಟು ಗೌರವ ಕೊಡ್ತಾ ಇದ್ರು ಬಿಜೆಪಿ ಅವ್ರಿಗೆ, ಪಕ್ಕದಲ್ಲಿ ನಿಲ್ಸ್ಕೊಂಡು ಮಾಡೋದು ಎಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಪ್ರಚಾರ ವಾಹನದಲ್ಲಿ ಎಕ್ಸ್ತಾ ಇರ್ಲಿಲ್ಲ, ಜಿಲ್ಲಾಧ್ಯಕ್ಷನ ಅವೆಲ್ಲ ನಮ್ಮ ಹತ್ರ ಹೇಳ್ಕೊಳ್ಳೋರು. ಹಿಂಗಿದೆ ಪರಿಸ್ಥಿತಿ ಕಾಂಗ್ರೆಸ್ ದಲ್ಲಿ. ಅಲ್ಲ, ಕೋವಿಡ್ ನಿಯಮ ಫಾಲೋ ಮಾಡ್ತಾ ಇದ್ರು ಅಂತ ನೀವು ಹೇಳೋದು. ಹಾಗಾದ್ರೆ ಅದು ಯಾವ ನಿಯಮನೋ ಗೊತ್ತಿಲ್ಲ, ಎಲ್ಲಾ ಹತ್ರಲ್ಲೂ ಹಣಕಾಸು ಹಂಚಿಕೆ ಇರ್ಬೋದು, ಇನ್ನೊಂದಿರ್ಬೋದು, ಇನ್ನು ನಮ್ಮವ್ರು ಸುಮ್ಮನೆ ಬೆಕ್ರ ತರ ನೋಡ್ತಿದ್ರು. ಅವ್ರಿಗೆ ಏನು ಕೊಡ್ತಿರ್ಬೇಕಾಗಿತ್ತು, ಹಂಗಾದ್ರೆ ಎಲ್ರು ಕೊಟ್ಟಿದ್ದಾರೆ, ಎಲ್ಲರೂ ADMK ಹೆಚ್ಚಿಗೆ ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಲ್ಲ, ಕೊಟ್ಟಿರೋದಂತೂ ನಿಜ. ಏನಾಗಿದೆ ರಮಾಕಾಂತ್, ಯಥಾ ರಾಜ ತಥಾ ಪ್ರಜಾ ಅಂತ ಇದೆ. ಈಗ ನನ್ನ ನಾಯಕ ನರೇಂದ್ರ ಮೋದಿ ಅವರು ನಮ್ಗೊಂದು ಕನ್ಸನ್ ತೋರಿಸಿದ್ದಾರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ. 2047ಕ್ಕೆ ಈ ದೇಶ ವಿಶ್ವಗುರು ಆಗ್ಬೇಕು, ಇದು ವಿಕಸಿತ ಭಾರತ ಆಗ್ಬೇಕು ಅಂತ ಹೇಳಿ. ಅದಕ್ಕಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ನಮ್ಮನ್ನು ಪ್ರೇರೇಪಿಸ್ತಾನೆ ಇರ್ತಾರೆ, ಅದಕ್ಕೆ ನಮ್ಮನ್ನು ದುಡ್ತಾನೆ ಇರ್ತಾರೆ. 2040 ಅವರೇ ಪ್ರಧಾನಮಂತ್ರಿ ಅಲ್ಲ ರೀ, ದೇಶವನ್ನ ವಿಶ್ವಗುರು ಮಾಡ್ಬೇಕಂತ ಹೇಳಿ. ಆದ್ರೆ ಕಾಂಗ್ರೆಸ್ ಅಲ್ಲಿ ನೋಡಿ, ಅವರು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ದೇಶ ಜನ ಕಾರ್ಯಕ್ರಮಗಳು, ಕಲ್ಯಾಣ ಕಾರ್ಯಕ್ರಮಗಳು ಇದ್ರ ಬಗ್ಗೆ ಇದ್ರೆ, ಕಾಂಗ್ರೆಸ್ ಅಲ್ಲಿ ಮುಖ ಜನರ ಚಿಂತನೆ ಆಮೇಲೆ ವೆಸ್ಟ್ ಬೆಂಗಾಲ್ ಅಂತ ರಾಜ್ಯದಲ್ಲಿ ನಾವು ಒಂದು ಸಾರಿ ನಾವು ಅಧಿಕಾರ ಬರ್ದಿದ್ ಕಡೆ ನಾವು ಬಂದಿದೀವಿ ಅಂದ್ರೆ ಅದು ನಿರಂತರವಾದ ಶ್ರಮ. ಆ ರಾಜ್ಯದ ಜನ ನಮ್ಮ ಸರ್ವೋಚ್ಚ ನಾಯಕರಾದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ನಾನೇನೆ, ನನ್ ಮೇಲೆ ನಂಬಿಕೆ ಇಡಿ, ನನ್ ಮುಖ ನೋಡಿ, ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಇಡೀ ಜನ ಅಲ್ಲಿ ಅದನ್ನ ನಂಬಿದ್ರು. ಆ ನಾಯಕತ್ವದ ಮೇಲೆ, ಪ್ರಾಮಾಣಿಕವಾಗಿರ್ತಕ್ಕಂಥ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟು ಇವತ್ತು ನೀವೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀರಾ, 200 ಸೀಟನ್ನ ಇವತ್ತು ಲೀಡ್ ಆಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಾಮಾಣಿಕತೆ ಮುಖ್ಯ, ಬದ್ಧತೆ ಮುಖ್ಯ, ಅದ್ರ ಜೊತೆಗೆ ಹಾರ್ಡ್ ವರ್ಕಿಂಗು ಮುಖ್ಯ. ನೀವು ಪ್ರಾಮಾಣಿಕತೆನೂ ಇಲ್ಲದೆ, ಹಾರ್ಡ್ ವರ್ಕಿಂಗ್ ಇಲ್ಲದೆ, ಬದ್ಧತೆ ಇಲ್ಲದೆ ರಾಜಕೀಯ ಮಾಡ್ತೇನೆ ಅಂದ್ರೆ, ಈಗ ಏನು ಕಾಂಗ್ರೆಸ್ನ ಒಂದೊಂದೇ ರಾಜ್ಯದಲ್ಲಿ ತೆಗೆದು ಇವತ್ತೇನೋ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು, ಇದರಲ್ಲಿ ಗೆದ್ಕೊಂಡ್ಬಿಟ್ಟು ಇವತ್ತು ಇರಲಿ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಆದ್ರೆ ಇವ್ರು ಹೇಳ್ತಾ ಇದ್ರಲ್ಲ, ನಾವು ಅಲ್ಲಿರ್ಲಿಲ್ಲ ಹಾಗಾಗಿ ನಮ್ಗೇನು ಲಾಸ್ ಇಲ್ಲ, ಇಲ್ಲಿರ್ಲಿಲ್ಲ
ಈ ಸ್ಟೇಟ್ ಅಲ್ಲಿ ನಮ್ಗೆ ಲಾಸ್ ಇರಲಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷ ಈಗ ಇದು ಪ್ರಶ್ನೆ ಗೊತ್ತಾ ಶ್ರೀನಿವಾಸ್ ಜಿ, ಈಗ 24 ಗಂಟೆ ಬಗ್ಗೆ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, 47ರಲ್ಲಿ ವಿಶ್ವಗುರು ಮಾಡ್ಬಿಡ್ತಾರೆ ಭಾರತ ಅಂತ ನೀವು ಹೇಳ್ತಾ ಇದ್ದೀರಿ. ಡಾಲರ್ ಎದುರುಗಡೆ ರೂಪಾಯಿ ಏನಾಗಿದೆ ಗೊತ್ತಿದೆ, ತಲಾದಾಯದ ನಾವು ಎಲ್ಲಿ ಬಂದು ಬಿದ್ದಿದ್ದೀವಿ ಗೊತ್ತಿದೆ ನಿಮಗೆ, ಎಷ್ಟು ಲಕ್ಷ ಕೋಟಿಗಳು ಸಾಲ ಮಾಡಿದೀವಿ ಅಂತ. ಇದೇ ತರ ಸಾಲ ಮಾಡ್ಕೊಂಡು ಹೋದ್ರೆ ಸಾಲದ ಗುರು ಆಗ್ಬೇಕಾಗುತ್ತೆ ಭಾರತ. ಸಾಲ ಮಾಡೋದಕ್ಕೆ ನೋಡಿ ಕಲೀರಿ ಅಂತ ಜಾಗತಿಕ ವಿದ್ಯಮಾನಗಳನ್ನು ನೀವು ಗಮನಿಸಬೇಕು. ಇದು ಬಂದ್ರೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಫಿಲಿಪೈನ್ಸ್ ಅಲ್ಲಿ ಎಮರ್ಜೆನ್ಸಿ ಹಾಕಿದ್ದಾರೆ. ಇದು ನಮ್ಮ ವಿದೇಶಾಂಗ ನೀತಿ. ಇವತ್ತು ಇಡೀ ಪ್ರಪಂಚ ರೆಸ್ಪೆಕ್ಟ್ ಕೊಡ್ತಾ ಇರೋಂತ ಏಕೈಕ ನಾಯಕ ಅಂದ್ರೆ ಅದು ಸನ್ಮಾನ್ಯ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು. ಇಷ್ಟ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡಬಾರ್ದು. ಯಾವ ಪ್ರಧಾನಿ ಕೆಟ್ಟ ನಡೆಸ್ಕೊಂಡಿದ್ದಾರೆ ಬೇರೆ ದೇಶಗಳು, ಅದನ್ನಾದ್ರೂ ಹೇಳಿ ಹೋಗ್ಲಿ ನಮ್ಗೆ. ಅಲ್ಲ, ಬೇರೆ ದೇಶದಲ್ಲಿ ಪಾಕಿಸ್ತಾನದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ. ಇಷ್ಟೆಲ್ಲ ಜಾಗತಿಕ ವಿದ್ಯಮಾನಗಳು ಅವಾಗೆಲ್ಲ ಅಮೆರಿಕ, ಜಪಾನ್, ಜರ್ಮನಿ ಅಂತ ಇದ್ರಿ, ಪಾಕಿಸ್ತಾನಕ್ಕೆ ಬಂದ್ಬಿಟ್ರೆ ಅಲ್ಲಿಗೆ ಪಾಕಿಸ್ತಾನ ಅಲ್ಲ, ಫಿಲಿಪೈನ್ಸ್ ಡೀಸೆಲ್ ಪೆಟ್ರೋಲ್ ಇಂದ ಎಮರ್ಜೆನ್ಸಿ ಹಾಕಿದ್ದಾರೆ. ಆದ್ರೆ ನಮ್ಮ ನಾಯಕತ್ವ ಇಡೀ ವಿಶ್ವದಲ್ಲಿ ನಮ್ಗೆ ಏನ್ ಬೇಕೋ ಎಲ್ಲ ಕೊಡ್ತಾ ಇದೆ. ನಮ್ಗೆ ಇನ್ನೂ ಆ ಬಿಸಿ ಮುಟ್ಲಿಲ್ಲ. ಆ ಬಿಸಿ ತಡೆದಿದಾಗ ನೋಡ್ಕೊಂಡಿರೋದು ಅದು ನಮ್ಮ ನಾಯಕತ್ವದ ಗೆಲುವು. ₹1,000 ಜಾಸ್ತಿ ಅವರು ಪ್ರಾಮಾಣಿಕ ಇಲ್ಲ. ಒಂದೇ ನಿಮಿಷ ಅಂಟೇಜಿ, ಅವ್ರು ಪ್ರಾಮಾಣಿಕವಾಗಿ ಇಲ್ಲ ಅಂದಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಇಷ್ಟು ರಾಜ್ಯ 21 ರಾಜ್ಯಗಳು ಪ್ಲಸ್ 22 ರಾಜ್ಯದಲ್ಲಿ ಜನ ಅವ್ರಿಗೆ ಅವ್ರು ನಮ್ಮ ನಾಯಕತ್ವದ ಮೇಲೆ ನಂಬಿಕೆ ಓಟ್ ಆಗ್ತಾ ಇದ್ರೆ ಸುಮ್ಮನೆ ಆಗ್ತಾ ಇರ್ತಾರ? ಇಲ್ಲ ಆಗ್ತಾ ಇರ್ತಾರ? ಅವ್ರ ಮೂರ್ಖರ ಜನ ಮೂರ್ಖರ. ನಮ್ಮ ದೇಶದ ನಾಗರಿಕರು ಪ್ರಬುದ್ಧರು. ಎಲೆಕ್ಷನ್ ಗೆಲುವನ್ನ ಎಲ್ಲದಕ್ಕೂ ಮಾನದಂಡ ಬಳಸ್ತಾ ಇದ್ದೀರಿ ತಾವು. ಅಲ್ಲ ನೀವು ಹೌದು, ಮತ್ತೆ ಅದು ಮುಖ್ಯ ತಾನೆ. ನೀವು ಜನಗಳ ವಿಶ್ವಾಸನ ಸಂಪಾದನೆ ಮಾಡುವಂತ ಮಾನದಂಡ ಯಾವುದು? ಇದು ಚುನಾವಣೆ. ಆಯ್ತು. ನಾನು ಕೇಳ್ತಿರೋದು, ಈ ದಾಟಿ ಹೋಗ್ಬಿಟ್ರೆ ನೀವು ರುಪಿ ಏನಾಗ್ಬೋದು, ಸಾಲ ಏನಾಗ್ಬೋದು, ಭಾರತದ್ದು ಉದ್ಯೋಗ ಏನಾಗ್ಬೋದು, ಗ್ಯಾಸ್ ಬೆಲೆ ಏನಾಗ್ಬೋದು, 2047 ಎಲ್ಲಿವರೆಗೂ ಹೋಗಿ ನಿಂತಿರುತ್ತೆ. ಅದ್ರ ಮೇಲೆ ನಾವು ಗುರು ಆಗೋದು ಯಾವ ತರ ಅಂತ ಅದರ್ಥ ಆಗ್ಲಿಲ್ಲ ನನಗೆ. ಎಕನಾಮಿಕ್ಸ್ ಮಾತಾಡ್ತಾ ಇದ್ದೀನಿ ನಾನು. ನೀವು ಎಲ್ಲೋ ಒಂದು ಪ್ರಯಾಣ ಬೆಳೆಸ್ದಾಗ ಕಾರ್ ತಗೊಂಡು ಅಪ್ಪು ಡೌನ್ ಹೀಗೆ ಎಲ್ಲ ಹೋಗೋದಿರುತ್ತೆ. ನೀವು ಹಾಗ ಅಂದ್ಬಿಟ್ಟು ನೀವು ಪ್ರಯಾಣ ನಾನು ಮಾಡೋದಿಲ್ಲ ಅಂತ ಮಳೆನ ಕುತ್ಕೊಳ್ತೀರಾ? ನಮ್ಮ ಪ್ರಯಾಣ ಕುತ್ಕೊಳ್ತೀರಾ? ಈಗ ಬೆಟ್ಟ ಹತ್ತಾನ ಅಂತ ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಅಟ್ಟನೆ ಹತ್ತಕ್ ಆಗ್ತಾರೆ, ಬೆಟ್ಟ ಹತ್ತದ ಹೆಂಗೆ ಅಂತ. ವಿಶ್ವಗುರು ಅಂತ ಇವತ್ತು 32,000 ಕೋಟಿ ಎಕ್ಸ್ಪೋರ್ಟ್ಸ್ ನಮ್ದು. ಆಲ್ ಟೈಮ್ ಹೈಯೆಸ್ಟ್ ರಮಕಾಂತ್, ಎಸ್ಪೆಷಲಿ ಡಿಫೆನ್ಸ್ 32,000 crores. ಹೇಗಾಯ್ತು ಇದು? ದಟ್ ಈಸ್ ದ ಕ್ರೆಡಿಬಿಲಿಟಿ ಆಸ್ ಅರ್ನ್ಡ್. 2 ಲಕ್ಷ ಕಂಪನಿ ಆಸ್ ಹೈಯೆಸ್ಟ್ ಯೂನಿಕಾರ್ನ್ಸ್, ಹೈಯೆಸ್ಟ್ ಸ್ಟಾರ್ಟ್ಅಪ್ಸ್, ಹೈಯೆಸ್ಟ್ ಯೂನಿಕಾರ್ನ್ಸ್. ಸಾಲ ಅದನ್ನು ಹೇಳಿ ಹಂಗೇನೆ 220 ಲಕ್ಷ ಕೋಟಿ ಸಾಲ ಹೈಯೆಸ್ಟ್ ಇಂಡಿಯಾ. ಸಾಲ ಮಾಡಿದಾಗ ಗ್ಯಾರಂಟಿಗಳು ಹಣ ಕೊಡೋದಿಲ್ಲ ನಮ್ ಸಿದ್ದರಾಮಯ್ಯ ತರ. ಸಾಲ ಮಾಡೋದು ಇಲ್ಲಿ ಅಸೆಟ್ಸ್ ಕ್ರಿಯೇಟ್ ಮಾಡಬೇಕು. ಸಾಲ ಮಾಡಿದಾರೆ ಏರ್ಪೋರ್ಟ್ಗಳಾಗಿದೆ, ಅಷ್ಟು ಹೆಚ್ಚು ಅಷ್ಟು 10ರಷ್ಟು ಇದಾಗಿದೆ. IITಗಳಾಗಿದೆ, IIMಗಳಾಗಿದೆ, ಏಮ್ಸ್ಗಳಾಗಿದೆ. ಬಿಡ್ರಿ, ದೇಶದ 1000 ಜನ ಅಂಬಾನಿಗಳು ಬರ್ಲಿ, ಸ್ಟಾರ್ಟ್ಅಪ್ ಅಂತೀರಾ? ನಮ್ಮ ದೇಶದಲ್ಲಿ ನೀವಲ್ಲೆಲ್ಲ ಪ್ಯಾನಲಿಸ್ಟ್ಗಳಿದ್ದೀರಲ್ಲ, ಸುಮ್ಮನೆ ಒಂದು ಸರ್ಚ್ ಕೊಡಿ. ಎಷ್ಟು ಯೂನಿಕಾರ್ನ್ಗಳು ಭಾರತದಲ್ಲಿ ಮುಚ್ಚಲ್ಪಟ್ಟಿವೆ, ಎಷ್ಟು ಸ್ಟಾರ್ಟ್ಅಪ್ಗಳು ಮುಚ್ಚಲ್ಪಟ್ಟಿವೆ, ಇವುಗಳ ಹಣೆ ಬರ ಏನಾಯಿತು, ಯಾವ ಕಂಪನಿಗಳ ಸಾಲ ಎಷ್ಟಾಗಿದೆ. ಒಂದು 25 ಜನ ಶ್ರೀಮಂತರು ಇಂಡಿಯಾ ಬಿಟ್ಬಿಟ್ರೆ ಭಾರತದ ಆರ್ಥಿಕತೆ ಅಧೋಗತಿಗೆ ಇಳಿದು ಬಿಡ್ತಿದ್ದು ನಿಮ್ಗೆ ಗೊತ್ತಿರಲಿ. ಬರೀ 25 ಶ್ರೀಮಂತರು ಹೈಪೋಥೆಟಿಕಲ್ ಕ್ವೆಶ್ಚನ್ಸ್ ಹಾಕಿದ್ರೆ ಏನ್ ಬೇಕಾದ್ರೆ ಆದ್ರೆ ಇವತ್ತು ಭಾರತದ ಆರ್ಥಿಕ ಸ್ಥಿತಿ ಅತ್ಯಂತ ಸದೃಢವಾಗಿದೆ, ನಮ್ಗೆ ಗೊತ್ತಿರಬೇಕು. ನಾನ್ ಕ್ವಶನ್ ಹೈಪೋಥೆಟಿಕಲ್ ಫ್ಯಾಕ್ಚುಯಲ್ ಬೇಸ್ಡ್ ಅಂತ ನೀವು ಚೆಕ್ ಮಾಡಬೇಕು ಅಂದ್ರೆ ಸರ್ಚ್ ಕೊಡಿ ಅಂತ ನಾನೇ ಹೇಳ್ತಾ ಇದ್ದೆ. ನಾನು ರಾಂಗ್ ಅಂತ ಪ್ರೂವ್ ಮಾಡಿ. ರಮಾಕಾಂತ್ ಆಗಿದ್ದು ಯಾವಾಗ ಹೇಳಿ, ಅದನ್ನು ಹೇಳಿ ನೀವು. ಯಾವಾಗ ಆಯ್ತು? ನರೇಂದ್ರ ಮೋದಿ ಅವರು 2014 ಇದುವರೆಗೂ ಹೈಯೆಸ್ಟ್ ಯೂನಿಕಾರ್ನ್ಸ್ ಆಗಿರೋದು ಭಾರತದಲ್ಲಿ. ಹೈಯೆಸ್ಟ್ ಯೂನಿಕಾರ್ನ್ ಸೆಟ್ ಆಗಿರೋದು ನಮ್ಮ ದೇಶದಲ್ಲಿ, ಹೈಯೆಸ್ಟ್ ಯೂನಿಕಾರ್ನ್ ಸೆಟ್ ಆಗಿರೋದು ನಮ್ಮ ದೇಶದಲ್ಲಿ, ಹೈಯೆಸ್ಟ್ ಬ್ಲಾಕ್ ಮನಿ ನಮ್ಮ ದೇಶದಲ್ಲಿ. ಸ್ವಿಟ್ಜರ್ಲೆಂಡ್ ಅಲ್ಲಿ ಹೈಯೆಸ್ಟ್ ಬ್ಲಾಕ್ ಮನಿ ಹೋಗಿರೋದು ಯಾವ್ದು? ಹಣ ನೀವು ಹೇಳಿದ್ರಲ್ಲ,
ಮತ್ತೆ ಕರೆನ್ಸಿ ಇಷ್ಟೊಂದು ಜಾಸ್ತಿ ಯಾಕಾಯ್ತು? ಡಾಲರ್ ಎದುರುಗಡೆ ಹಿಂಗ್ ಯಾಕೆ ಬಿದ್ದೋಯ್ತು? ಅದನ್ನೇ ಸಾಲ ಯಾಕೆ ಹೇಳ್ತಾನಲ್ಲ, ಜಾಸ್ತಿ ಆಯ್ತು? ಜಾಗತಿಕ ವಿದ್ಯಮಾನಗಳಿಗೆ ಇದಕ್ಕೆ ಜಾಗತಿಕ ಬಂದ್ರೆ ವಿದ್ಯಮಾನಗಳು ಆ ರೀತಿ ಜಾಗತಿಕ ನಡೀತಾ ವಿದ್ಯಮಾನ. ಇದಾವೆ. ಬಿಟ್ಬಿಡಿ ಆದ್ರೆ ಅಂದ್ರೆ ನಮ್ಮ ಎಲ್ಲಾನು ಜಾಗತಿಕ GDP ವಿದ್ಯಮಾನಕ್ಕೆ. ನಮ್ಮ GDP ಸ್ಟೇಬಲ್ ಆಗಿದೆ, ನಿಮ್ಗೆ ಗೊತ್ತಿರ್ಬೇಕದು. ಶ್ರೀನಿವಾಸ್ ಜಿ, ನಮ್ಮ GDP ಸ್ಟೇಬಲ್ ಆಗಿದೆ. ಈಗ ಅದನ್ನು ಶ್ರೀನಿವಾಸ್ ಜಿ, ಎಷ್ಟೋ ದೇಶಗಳ ರಿಸೆಷನ್ ಕಡೆ ಹೋಗ್ತಾ ಇದೆ. ಶ್ರೀನಿವಾಸ್ ಆದ್ರೆ ನಮ್ಮ ಜಿ, ಆರ್ಥಿಕತೆ ಶ್ರೀನಿವಾಸ್ ಜಿ, ಅತ್ಯಂತ ಸದೃಢವಾಗಿದೆ. ಶ್ರೀನಿವಾಸ್ ಜಿ ಕೇಳಿಸ್ಕೊಳ್ಳಿ, ನಿಮ್ ಗೆಳೆಯರಿದ್ರೆ ನಿಮ್ ತರ ಇದನ್ನೆಲ್ಲ ನಂಬೋರಿದ್ರೆ ಈ ತರದೆಲ್ಲ ಚೆನ್ನಾಗಿ ಹೇಳ್ಕೊಂಡು ಕುತ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಚ್ ಕೊಡಿ ಈಗ್ಲೂ. ಎಲ್ಲ ಪ್ಯಾನಲಿಸ್ಟ್ ಹೇಳ್ತಾ ಇದ್ದೀನಿ ಮಾತನ್ನ. ಯುನಿಕಾ ನಮ್ಮ ದೇಶ ಶಟ್ ಡೌನ್ ಆಗಿರೋದು ಎಷ್ಟು? ನಮ್ಮ ದೇಶ ಸಾಲ ಎಷ್ಟಾಯ್ತು? ಯಾಕಿಷ್ಟು ಬೆಲೆ ಜಾಸ್ತಿ ಆಯ್ತು? ಇದಕ್ಕೆಲ್ಲ ಜಾಗತಿಕ ವಿದ್ಯಮಾನಗಳೇ ಕಾರಣ ಎನ್ನುವುದಾದರೆ ಎಲ್ಲ ಸರ್ಕಾರಕ್ಕೂ ಇದೇ ಸಬಬ್ ಸಿಗುತ್ತೆ. ವಿದೇಶದಲ್ಲಿ ಹಂಗಾಯ್ತಪ್ಪ, ನಾನು ಇದಕ್ಕೆ ಹಿಂಗ್ ಮಾಡ್ತಾ ಇದ್ದೀನಿ ಅಂತ. ನೀವು ಸ್ಪೆಷಲ್ ಏನ್ ಅಲ್ಗಾದ್ರೆ ಏನ್ ಗುರು ಮಾಡೋದು ನೀವು? ವಿಶ್ವಗುರು ಏನ್ ಮಾಡೋದು ನೀವು ಅಲ್ಲಿ? ನಿಮ್ಮ ಒಂದು ಪ್ರಶ್ನೆಗೆ ನಾನು ನೇರವಾದ ಉತ್ತರ ಕೊಡ್ತೀನಿ. ಸರ್ಚ್ ಮಾಡ್ರಿ. ಸಾಲ ಸರ್ಚ್ ಮಾಡಲ್ಲ ಸಾಲ ನೀವು. ಒಂದು ನಿಮಿಷ. ನೀವು ಐದು ಸಾಲ ಪ್ರಶ್ನೆ ಸಾಲದ ಪ್ರಶ್ನೆ ನಾನು ಮಾಡ್ತಾ ಅಲ್ಲ ಇದ್ದೀರಾ? ಸರ್ಚ್ ಯಾವುದೇ ಮಾಡಿ ನೀವು. ದೇಶ ಯಾವುದೇ ಮೊಬೈಲ್ ರಾಜ್ಯ ತಗೊಳ್ಳಿ ಸಾಲ ನೀವು. ಮಾಡಿದ್ರೆ ಮೊಬೈಲ್ ತಗೊಳ್ಳಿ. ಅಲ್ಲಿ assessment ನಾನು ಇಡೀ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಇವತ್ತು ವೀಕ್ಷಕರಿಗೆ ಏನ್ ಹೇಳ್ತಾ ಸಾಲ ಇದೆ ಇದ್ದೀನಿ. ಭಾರತ ದೇಶದ್ದು? ಈ hypothetical ಅಲ್ಲ ಇದು. 10 ಟೈಮ್ಸ್ ನಮ್ಮ ಹತ್ರ assets ಇದೆ ಭಾರತ ದೇಶದಲ್ಲಿ. ಶ್ರೀನಿವಾಸ್ ಅವರು ಅಷ್ಟೊಂದು create ಆಗಿದೆ. ಅಷ್ಟೊಂದು ಕ್ರಿಯೇಟ್ ಕೇಂದ್ರ ಒಟ್ಟು ಸುಳ್ಳು ಹೇಳ್ತಾ ಇರೋದು ಶ್ರೀನಿವಾಸ್ ನಮ್ಮ ಅವರು. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸರ್ಚ್ ಕೊಡಲ್ಲ ಅವರು. ಸರ್ಚ್ ಕೊಟ್ಬಿಡ್ಲಿ ಶ್ರೀನಿವಾಸ್ ಅವರು. ಅಲ್ಲಲ್ಲ ನಾನು ಹೇಳ್ತೀನಿ. ಸರ್ಚ್ ಕೊಟ್ರಿ ನೋಡೋಣ ನೀವು ನೋಡಿ, ಮೊಬೈಲಲ್ಲಿ. ಇಲ್ಲ ನೀವು